ನಮಸ್ಕಾರ ರೀ ಎಲ್ಲರಿಗೆ. ಇವತ್ತಿನ ದಿವಸ ಇನ್ಸ್ಟಂಟಾಗಿ ಗರಿ ಗರಿ ರವೆ ದೋಸೆ ಮಾಡೋಣ. ಅದಕ್ಕೆ ನೋಡಿರಿ, ಒಂದು ಬೌಲ್ ಚಿರೋಟಿ ರವೆ ತೊಗೊಂಡೇನಿ, ಅರ್ಧ ಬೌಲ್ ಅಕ್ಕಿ ಹಿಟ್ಟು, ಒಂದು ರವೆ, ಅರ್ಧ ಅಕ್ಕಿ ಹಿಟ್ಟು, 2 ಸ್ಪೂನ್ ಗೋಧಿ ಹಿಟ್ಟು, ಟೇಬಲ್ ಸ್ಪೂನ್ಲೆ 2 ಸ್ಪೂನ್ ಗೋಧಿ ಹಿಟ್ಟು. ಇವು 3 ಪದಾರ್ಥಗಳಿಂದ ಗರಿ ಗರಿ ಆದಂಥ ಇನ್ಸ್ಟಂಟ್ ದೋಸೆ ರೆಡಿ ಮಾಡೋಣ. ಇದಕ್ಕೀಗ ಅರ್ಧ ಸ್ಪೂನ್ ಜೀರಿಗೆ, ಒಂದು ಅರ್ಧ ಇಂಚು ಶುಂಠಿ ತುರಿದು ಹಾಕಾಕ್ತೇನೆ, ತುರಿದಿದ್ದದು, ರುಚಿಗೆ ತಕ್ಕಷ್ಟು ಉಪ್ಪು, ನೋಡ್ರಿ ಸಣ್ಣಕ್ಕೆ ಹೆಚ್ಚಿದಂಥ 2 ಹಸಿಮೆಣಸಿನ್ಕಾಯಿ, ಎಷ್ಟು ಸಾಧ್ಯ ಅಷ್ಟು ಸಣ್ಣಕ್ಕೆ ಹೆಚ್ಚಬೇಕು. 1-2 ಕಡ್ಡಿ ಕರಿಬೇವು ಸಣ್ಣಕ್ಕೆ ಹೆಚ್ಚಿದ್ದು, ಕೊತ್ತಂಬರಿ 1 ಹಿಡಿ ಸಣ್ಣಕ್ಕೆ ಹೆಚ್ಚಿದ್ದು. ಇದನ್ನು ಮಿಕ್ಸ್ ಮಾಡೋಣ. ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಪದಾರ್ಥ ಹಾಕಬೇಕು, ಅದಕ್ಕೂ ಮುಂಚೆ ಡ್ರೈಯಾಗಿ ಮಿಕ್ಸ್ ಮಾಡೋಣ. ನೋಡಿರಿ, 2 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಬೇಕು. ಇದನ್ನು ಹಾಕೋದ್ರಿಂದ ಗರಿ ಗರಿಯಾಗಿ ದೋಸೆ ಟೇಸ್ಟಿಯಾಗಿ ಬರ್ತಾವೆ. ಈ ಸೀಕ್ರೆಟ್ ಪದಾರ್ಥ ಹಾಕೋದ್ರಿಂದ ಗರಿ ಗರಿ ಆದಂಥ ರೋಸ್ಟಾಗಿ ಟೇಸ್ಟಾಗಿ ದೋಸೆ ರೆಡಿ ಆಗ್ತವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ ನಂತರ ನೀರು ಹಾಕ್ತಾ ಮಿಕ್ಸ್ ಮಾಡೋಣ. ಇದನ್ನು ಒಂದು 4 ಲೋಟ ನೀರು ಹಿಡ್ದೈತೆ ನೋಡ್ರಿ. ಇದು 4 ಲೋಟ ನೀರು ಹಾಕಿ ತೆಳ್ಳಗೆ ಕನ್ಸಿಸ್ಟೆನ್ಸಿ ಹೆಂಗೆ ಅನ್ನೋದು ಹೇಳ್ತಾನೀಗ. ಇದನ್ನು ನೀರು ದೋಸೆ ಟೈಪ್ ಹಾಕ್ಬೇಕು ಹಂಚಿಗೆ. ಅದಕ್ಕೆ ಈಗ ಕಲಿಸಿ ಯಾವ ಕನ್ಸಿಸ್ಟೆನ್ಸಿಗಳಿಗಿರಬೇಕು ಅನ್ನೋದನ್ನು ತೋರಿಸ್ತೇನೆ ನಾನು. ನೋಡಿರಿ, ಚೆಂದಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸೈಡಿಗೆ ಇಟ್ಬಿಡೋಣ. ಚಟ್ನಿ ಮಾಡ್ಕೊಳೋ ಮಟ್ಟ, ಒಂದು ಚಟ್ನಿ ಮಾಡೋಕ್ಕೆ ಎಷ್ಟು ಟೈಮ್ ಬೇಕು ಅಷ್ಟು ಸೈಡಿಗೆ ಇಟ್ಟರೆ ಸಾಕು. 10 ನಿಮಿಷ ಸೈಡಿಗಿಟ್ಟು ಆನಂತರ ದೋಸೆ ಮಾಡೋದನ್ನು ತೋರಿಸ್ತಾನೆ. ಆಲ್ರೆಡಿ ಹಂಚು ಕಾಯಕ್ಕಿಟ್ಟೀನಿ. ಒಂದು 1/4 ಗಂಟೆ ಆಗೈತಿ ಹಿಟ್ಟು ಕಲಿಸಿಟ್ಟು. ನೋಡಿರಿ, ಸ್ವಲ್ಪ ಎಣ್ಣೆ ಹಚ್ಚಿ ಈರುಳ್ಳಿಯಿಂದ ಈ ಥರ ಹಂಚನ್ನು ತಿಕ್ಕಬೇಕು. ಹಂಚು ಹಿಡ್ಕೊಳಂಗಿಲ್ಲ, ದೋಸೆನ ಬಿಟ್ಟು ಬರ್ತಾವೆ ಚೆಂದಾಗಿ. ಇವಾಗ ಇದನ್ನು ಹಿಟ್ಟನ್ನು ಚೆಂದ ಕಲಿಸ್ಕೋಬೇಕು ಇನ್ನೊಂದು ಸಲ. ನೋಡಿರಿ, ಚಲೋ ಹೊತ್ನಂಗೆ ಇದನ್ನು ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಪ್ರತಿ ದೋಸೆ ಹಾಕೊಂಬಂದನು ಮಿಕ್ಸ್ ಮಾಡಿ ಹಾಕಬೇಕು. ಈ ಥರ ಹಾಕಬೇಕು ಇದನ್ನು. ಇದು ಮಸಾಲೆ ದೋಸೆ ಅಲ್ಲೆಲ್ಲ ತಿದ್ದಂಗಿಲ್ಲ ತಿಡಂಗಿಲ್ಲ, ಈ ಥರ ಹಾಕಬೇಕು. ಮೀಡಿಯಮ್ ಉರಿಯೊಳಗೆ ಮೇಲೆ ತುಪ್ಪಾರ ಎಣ್ಣೆಯರ ಹಚ್ಚಿ ಕ್ರಿಸ್ಪಿ ಆಗಂಗೆ ಬೇಯಿಸ್ಕೋಬೇಕು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಹೊಸಬ್ರು ಯಾರು ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನೋಡಿರಿ, ಮನ್ಯಾಗ ಮಕ್ಕಳು ನೋಡಿರಿ ಹಂಚಿಗೆ ಎಷ್ಟು ಹಿಡ್ಕೊಳಂಗಿಲ್ಲ, ಕ್ರಿಸ್ಪಿಯಾಗಿ ಬಂದಾವೆ ನೋಡಿರಿ, ಕುರುಕುರು ಅಂತಾವು. ಇದಕ್ಕೆ ಜೊತೆಗೆ ಏನೂ ಬೇಡ, ಚಟ್ನಿ ಗಿಟ್ನಿ ಹಾಗೆ ಬರೇ ಬಯಲೆ ತಿನ್ಬೋದು. ಹಾಗಾಗ್ಯವು. ನಾನು ಕೊಬ್ಬರಿ ಚಟ್ನಿ ಮಾಡೀನಿ ಜೊತೆಗೆ. ನೋಡಿರಿ, ಮನ್ಯಾಗ ಮಕ್ಕಳು ಯಾವಾಗ ಏನು ಕೇಳ್ತಾರ ಗೊತ್ತಾಗಂಗಿಲ್ಲ. ನನಗೀಗ ದೋಸೆ ಬೇಕು ಅಂದರೆ ಬೇಕು ಅಂತ ಹಠ ಹಿಡಿತಾರ. ಅವ್ರಿಗೆ ದೋಸೆ ಬೇಕು ತಿನ್ನಬೇಕು ಅಂತ ಅನ್ನಿಸ್ದಾಗ ನಾವು ಈ ಇನ್ಸ್ಟಂಟ್ ಗರಿ ಗರಿಯಾದಂಥ ದೋಸೆನ ಮಾಡಿಕೊಡ್ಬೋದು. 10 ಮಿನಿಟ್ಸ್ನೊಳಗೆ ಪಟ್ನ ಮಾಡೋಂಥ ಒಂದು ದೋಸೆ. ಈ ಥರ ಹಾಕ್ತಾ ಬರ್ಬೇಕು ನೋಡ್ರಿ. ಮಸಾಲ ದೋಸೆ ತಿಂದು ಬೇಜಾರಾದಾಗ ಬೇರೆ ಟೈಪ್ ದೋಸೆ ತಿನ್ನಬೇಕು ಅನ್ನಿಸ್ದಾಗ ಕೂಡ ಈ ಥರ ಮಾಡ್ಕೋಬೋದು.
ಇದ್ರಾಗ ನೋಡಿರಿ ಏನೆಲ್ಲ ಐತಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಶುಂಠಿ, ಮೆಣಸಿನ್ಕಾಯಿ ಎಲ್ಲ ಐತಿ. ಹಾಗೆ ತಿನ್ಬೋದು. ಈ 2 ದೋಸೆ ಮಾಡಿ ತೋರಿಸಿದೆ. ಈಗ ನಾನು ಇನ್ನೊಂದು ದೋಸೆ ನೋಡಿರಿ, ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡೀನಿ. ಈ ಹಂಚಿನ ಮ್ಯಾಗ ಈರುಳ್ಳಿ ಹಾಕಿ ಇನ್ನೊಂದು ದೋಸೆ ಮಾಡೋಣ. ಇದರ ಮೇಲೆ ಸಣ್ಣಕ್ಕೆ ಹೆಚ್ಚಿದಂಥ ಈರುಳ್ಳಿ ಸ್ಪ್ರೆಡ್ ಮಾಡಿ ಮೇಲೆ ಹಿಟ್ಟು ಹಾಕೋಣ. ಇನ್ನೂ ಟೇಸ್ಟಾಗಿ ಬರ್ತೈತಿ ಇದು ದೋಸೆ. ನೀವು ಇನ್ಸ್ಟಂಟಾಗಿ ದೋಸೆ ಮಾಡ್ಬೇಕಂದ್ರೆ ಈ ವಿಧಾನದಾಗ ಟ್ರೈ ಮಾಡಿರಿ. ಸೂಪರ್ ಟೇಸ್ಟಿಯಾದಂಥ ದೋಸೆ ರೆಡಿ ಆಗ್ತಾವೆ ನೋಡಿರಿ. 3 ದೋಸೆ ಮಾಡಿ ತೋರ್ಸೇನೆ. ಈಗ ಇಲ್ಲಿ ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಸೂಪರ್ ಟೇಸ್ಟಿಯಾದಂಥ ಕ್ರಿಸ್ಪಿ ದೋಸೆ ರೆಡಿ ಆಗ್ಯಾವ ನೋಡಿರಿ. ನೀವು ಟ್ರೈ ಮಾಡಿರಿ ಒಂದು ಸಲ. ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.